ಓಂ ಲಲಿತಾಂಬಿಕಾಯೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವು ಪೂಜಾ ಕೈಂಕರ್ಯಗಳಲ್ಲಿ ಷೋಡಶೋಪಚಾರ ಪೂಜೆಗಳಲ್ಲಾಗ್ಬೋದು, ಮನೆಯಲ್ಲಿ ಮಾಡ್ತಕ್ಕಂಥ ಪೂಜೆ ಆಗ್ಬೋದು, ಪೂಜೆಗಳಲ್ಲಿ ಒಂದಷ್ಟು ಕೆಲವನ್ನು ನಾವು ಸರಿಪಡಿಸ್ಕೋಬೇಕಾಗಿರುತ್ತೆ. ಕೆಲವು ಗೊಂದಲಗಳು ಕೂಡ ಇರ್ತಕ್ಕಂಥದ್ದು. ಕೆಲವು ಯಾರಿಗೆ ಹೇಳಬೇಕಪ್ಪ, ಯಾರನ್ನು ಕೇಳಬೇಕಪ್ಪ ಅಂತ ಎಷ್ಟೋ ಜನ ಅವರು ಮನೆಗಳಲ್ಲೂ ಕೂಡ ಅನುಮಾನಗಳನ್ನು ಹಾಗೆ ಇಟ್ಕೊಂಡ್ಬರ್ತಾ ಇರ್ತಾರೆ. ಅಂಥವುಗಳಲ್ಲಿ ಇವತ್ತಿನ ದಿವಸ ಒಂದು ವಿಚಾರವಾಗಿ ನಾವು ಇವತ್ತಿನ ದಿವಸ ತಿಳ್ಕೋಬೇಕಾಗಿದೆ. ಆ ಒಂದು ವಿಚಾರ ಏನು ಅಂದರೆ, ನಾವು ಪೂಜೆಗೋಸ್ಕರ ಹೂಗಳನ್ನು ಮನೆಯಲ್ಲಿ ಅಥವಾ ಮನೆಯಲ್ಲಿ ಬಿಡ್ತಕ್ಕಂಥ ಗಿಡಗಳಲ್ಲಿ ಬಿಡಿಸ್ಕೊಳ್ಳೋ ಹೂವು ಆಗ್ಬೋದು, ಅಥವಾ ನಾವು ಮಾರ್ಕೆಟಿಂದ ತರ್ತಕ್ಕಂಥ ಹೂಗಳಾಗ್ಬೋದು. ಈ ಹೂಗಳನ್ನು ನಾವು ಎಷ್ಟು ದಿನದ ತನಕ ಮನೆಯಲ್ಲಿ ಇಟ್ಕೋಬೋದು, ಅಥವಾ ಎಷ್ಟು ದಿನದ ತನಕ ಆ ಹೂಗಳನ್ನು ನಾವು ಉಪಯೋಗಿಸ್ಕೋಬೋದು ಅಂತಕ್ಕಂಥ ಪ್ರಶ್ನೆ ಎಲ್ಲರಲ್ಲೂ ಕೂಡ ಹಾಗೆ ಇರುತ್ತೆ. ಯಾಕೆಂದರೆ ಮನೆಯಲ್ಲಿ ನಾವು ಗಿಡಗಳಲ್ಲಿ ಬಿಡಿಸ್ಕೊಂಡು ಆ ತಕ್ಷಣಕ್ಕೆ ಆ ಗಿಡದಲ್ಲಿ ತಕ್ಷಣಕ್ಕೆ ಬಿಡಿಸ್ಕೊಂಡು ಮನೆಯಲ್ಲಿ ಹೂವು ಇಡ್ತೀವಿ, ಮತ್ತು ಬೇಕಾದಾಗ ಬಿಡಿಸ್ಕೋತಾ ಇರ್ತೀವಿ. ಆದರೂ ಕೂಡ ಇವತ್ತಿನ ದಿವಸ ಮನೆಯಲ್ಲಿ ಇಟ್ಕೊಳ್ತಕ್ಕಂಥ ಹೂಗಳನ್ನು ಎಷ್ಟು ದಿನದಲ್ಲಿ ನಾವು ಭಗವಂತನಿಗೆ ಅರ್ಪಣೆ ಮಾಡಬೇಕು, ಎಷ್ಟು ದಿನ ಮನೆಯಲ್ಲಿ ಇಟ್ಕೋಬೇಕು ಅಂತಕ್ಕಂಥ ಪ್ರಶ್ನೆ ಕೂಡ ಎಲ್ಲರಲ್ಲೂ ಇರುತ್ತೆ. ಅದಕ್ಕೂ ಮುಂಚಿತವಾಗಿ ಒಂದು ಮಾತನ್ನು ನಾವೆಲ್ಲರೂ ಇವತ್ತಿನ ದಿವಸ ತಿಳ್ಕೋಬೇಕಾಗಿದೆ. ಅದೇನು ಅಂತ ಹೇಳಿದ್ರೆ, ನಾವು ಮಾರ್ಕೆಟಿಂದ ಅಥವಾ ಅಂಗಡಿಯಿಂದ ಅಥವಾ ಹೂ ತಂದಂಥ ಹೂಗಳನ್ನು ತಕ್ಷಣವೇ ನಾವು ಇಡ್ತಕ್ಕಂಥದ್ದು ಫ್ರಿಡ್ಜಲ್ಲಿ ಇಡ್ತೀವಿ. ಕೆಲವು ಕಡೆ ಇದನ್ನು ಇಡ್ತಾರೆ, ಫ್ರಿಡ್ಜಲ್ಲಿ ಇಟ್ಬಿಟ್ಟು ಆ ಫ್ರಿಡ್ಜಿಂದ ತೊಗೊಂಡು ದೇವರಿಗೆ ಹೂವು ಇಡ್ತಾ ಇರ್ತೀರಿ. ಅದು ಹೇಳಬೇಕು ಅಂದರೆ ಅದು ನಿಜವಾಗಿ ಪರಿಶುದ್ಧವಾದ ಒಂದು ಪದ್ಧತಿ ಅಲ್ಲ. ಫ್ರಿಡ್ಜಲ್ಲಿಟ್ಟು ಅವುಗಳನ್ನು ನಾವು ಇವತ್ತಿನ ದಿವಸ ಏನಾಗಿದೆ, ದೇವಸ್ಥಾನಗಳಲ್ಲಾಗ್ಬೋದು ಅಥವಾ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಾಗ್ಬೋದು, ಅಥವಾ ಮದುವೆ ಶುಭ ಕಾರ್ಯಗಳಿಗೆ ಆ ರೀತಿ ಫ್ರಿಡ್ಜಲ್ಲಿಟ್ಟ ಹೂಗಳನ್ನು ಉಪಯೋಗಿಸ್ಕೋಬೋದು. ಆದರೆ ಮನೆಗಳಲ್ಲಿ ಸುಲಭ ವಿಧಾನ, ಹಿಂದಿನ ಕಾಲದಿಂದಲೂ ಬಂದಿರತಕ್ಕಂಥ ವಿಧಾನ, ಮೊದಲಿಂದಲೂ ನಾವು ಅಳವಡಿಸ್ಕೊಂಡಿರೋ ವಿಧಾನ ಯಾವುದು ಅಂದರೆ, ಒಂದು ಬಿಳಿಯ ವಸ್ತ್ರ, ಆ ಬಿಳಿಯ ವಸ್ತ್ರದಲ್ಲಿ ಹೂಗಳನ್ನು ಇಟ್ಟು ಅದಕ್ಕೆ ನೀರನ್ನು ಚಿಮುಕಿಸಿ ಆ ರೀತಿ ಇಟ್ಕೊಂಡ ಹೂಗಳು ಶುದ್ಧವಾಗಿರುತ್ತೆ, ಶ್ರೇಷ್ಠವಾಗಿರುತ್ತೆ. ಅದರ ವಿನಃ ನೀವು ನಿಮ್ಮ ಮನೆಯಲ್ಲಿ ಫ್ರಿಡ್ಜಲ್ಲಿಟ್ಟಂಥ ಹೂಗಳನ್ನು ಮಾರನೇ ದಿನ ಸಹ ಅದನ್ನು ಉಪಯೋಗಿಸುವುದು ಶ್ರೇಷ್ಠತೆ ಅಲ್ಲ. ಉಪಯೋಗಿಸ್ಕೊಳ್ತೀವಿ, ಅದು ನಿಮ್ಮಿಷ್ಟ. ಆದರೆ ಪದ್ಧತಿಗಳಿಗೆ ಅನುಸಾರವಾಗಿ ನೋಡೋಕ್ಕೆ ಹೋದಾಗ ಅದು ಶ್ರೇಷ್ಠತೆ ಅಲ್ಲ. ಇನ್ನು ಎರಡನೇ ಪ್ರಶ್ನೆ, ಈ ಹೂಗಳನ್ನು ಎಷ್ಟು ದಿನ ಉಪಯೋಗಿಸ್ಕೋಬೋದು ಅಂತಕ್ಕಂಥ ಪ್ರಶ್ನೆಗೆ ಸಾಮಾನ್ಯವಾಗಿ ಪತ್ರೆಗಳನ್ನು ನೋಡಿದಾಗ ಬಿಲ್ವ ಪತ್ರೆ ಆಗ್ಬೋದು, ತುಳಸಿ ಆಗ್ಬೋದು, ಹಾಗೆಯೇ ನೀವು ಬಹುವಿಶೇಷವಾಗಿ ಕರೀತಕ್ಕಂಥ ಕಮಲದ ಹೂವು, ಈ ಕಮಲದ ಹೂವು, ತುಳಸಿ ಮತ್ತು ಬಿಲ್ವ ಪತ್ರೆಯನ್ನು ವಾರ ಪೂರ್ತಿ ಉಪಯೋಗಿಸ್ಕೋಬೋದು, ವಾರ ಪೂರ್ತಿ ಮನೆಯಲ್ಲಿ ಇಟ್ಕೋಬೋದು, ವಾರ ಪೂರ್ತಿ ಭಗವಂತನಿಗೆ ಅರ್ಪಣೆ ಮಾಡಿದರೂ ಕೂಡ ಅದು ಫಲ ಇರುತ್ತೆ. ಎಷ್ಟೋ ಸರಿ ನಾವೇ ಹೇಳ್ತಾ ಇರ್ತೀವಿ, ಬಿಲ್ವ ಪತ್ರೆಯನ್ನು ತಂದು ಮನೆಯಲ್ಲಿ ಇಟ್ಕೊಂಡು ಆ ಒಣಗಿದ ಬಿಲ್ವ ಪತ್ರೆಯನ್ನು ಕೂಡ ಭಗವಂತನಿಗೆ ಅರ್ಪಣೆ ಮಾಡ್ಬೋದು, ಒಣಗಿದ ತುಳಸಿಯನ್ನು ಕೂಡ ಭಗವಂತನಿಗೆ ಅರ್ಪಣೆ ಮಾಡ್ಬೋದು, ಕಮಲದ ಹೂವು ಹೇಗಾದರೂ ಇಡಲಿ ಅದು ಭಗವಂತನಿಗೆ ಇಡ್ಬೋದು. ಇವು ಮೂರು ಮಾತ್ರ ವಾರ ಪೂರ್ತಿ ನಾವು ಇಟ್ಕೋಬೋದು. ಇವನ್ನು ವಿನಃ ಇವುಗಳನ್ನು ಬಿಟ್ಟು ಯಾವುದೇ ಹೂಗಳನ್ನು, ಬೇರೆ ಯಾವುದೇ ಹೂಗಳನ್ನು ನಾವು ಒಂದು ದಿನದಿಂದ, ಅಂದರೆ ಈ ಹೂಗಳನ್ನು ನಮಗೆ 3 ದಿನ ಅದಕ್ಕೆ ಅವಕಾಶ ಇರುತ್ತೆ. 3 ದಿನ ಕಳೆದ ನಂತರ ಆ ಹೂಗಳನ್ನು ಭಗವಂತನಿಗೆ ಇಡಬಾರ್ದು ಅಂತಕ್ಕಂಥ ಶಾಸ್ತ್ರ. 3 ಸೂರ್ಯೋದಯಗಳಾಗಿರುತ್ತೆ. ಹಾಗಾಗಿ ಈ ಒಂದು ಹೂಗಳನ್ನು ನೀವು ಇಟ್ಕೊಳ್ಳೇಬೇಕು. ಇನ್ನೂ ಸ್ವಲ್ಪ ಜಾಸ್ತಿ ಇಟ್ಕೋಬೇಕು ಅಂದರೆ ಅದು ಎಲ್ಲೋ ಒಂದು ಕಡೆ ತಾಮ್ರದ ಪಾತ್ರೆಯಾಗಿರಬೇಕು, ಬೆಳ್ಳಿಯ ಪಾತ್ರೆಯಾಗಿರಬೇಕು. ತಾಮ್ರದ ಪಾತ್ರೆ, ಬೆಳ್ಳಿಯ ಪಾತ್ರೆಯಲ್ಲಿ ಇಟ್ಟುಕೊಂಡ ಹೂಗಳನ್ನು 5 ದಿನಗಳ ತನಕ ನಾವು ಭಗವಂತನಿಗೆ ಅರ್ಪಣೆ ಮಾಡಬಹುದು. ಫ್ರಿಡ್ಜಲ್ಲಿಟ್ಟಿದ್ದಲ್ಲ, ಬಿಳಿಯ ವಸ್ತ್ರದಲ್ಲಿಟ್ಟಿದ್ದು ಅಲ್ಲ. ಬಿಳಿಯ ವಸ್ತ್ರದಲ್ಲಿಟ್ಟಿದ್ದನ್ನು 3 ದಿನ ಉಪಯೋಗಿಸ್ಬೋದು, ಬೆಳ್ಳಿಯ ಪಾತ್ರೆಯಲ್ಲಿಟ್ಟಿದ್ದನ್ನು 5 ದಿನ ಉಪಯೋಗಿಸ್ಕೋಬೋದು. ಇನ್ನೂ ವಿಶೇಷವಾಗಿ ಇದೇ ಹೂಗಳನ್ನು ವಾರ ಪೂರ್ತಿ ಉಪಯೋಗಿಸೋಕ್ಕೆ ಏನಾದರೂ ಮೆಥಡ್ ಇದೆಯಾ ಅಂತಕ್ಕಂಥ ಪ್ರಶ್ನೆಗೆ ಇವತ್ತಿನ ದಿವಸ ನಾವು ತಮಿಳುನಾಡಲ್ಲಾಗ್ಬೋದು, ಕಂಚಿಯಲ್ಲಾಗ್ಬೋದು, ಸಾಕಷ್ಟು ಮಠಮಾನ್ಯಗಳಲ್ಲಾಗ್ಬೋದು, ಪುರಾತನ ದೇವಾಲಯಗಳಲ್ಲಿ ಒಂದು ಪದ್ಧತಿ ಇದೆ. ಆ ಪದ್ಧತಿಯೇ ಬಿದುರಿಂದ ಮಾಡಿದಂತಹ ಒಂದು ತಟ್ಟೆ, ಬಿದುರಿನಿಂದ ಮಾಡಿರ್ತಕ್ಕಂತಹ ಒಂದು ಏನು ಆ ತಟ್ಟೆ ಅಂತ ಏನು ಕರಿತೀವಿ, ಅದರಲ್ಲಿ ಇಟ್ಟು ಅದರ ಮೇಲೆ ಬಿಳಿಯ ವಸ್ತ್ರ ಇಟ್ಟರೆ ಅದನ್ನು ವಾರ ಪೂರ್ತಿ ನಾವು ಉಪಯೋಗಿಸ್ಕೊಂಡ್ರೂ ಸಹ ಅದು ಎಲ್ಲೋ ಒಂದು ಕಡೆ ಶ್ರೇಷ್ಠವಾಗಿರುತ್ತೆ, ಶುದ್ಧವಾಗಿರುತ್ತೆ. ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.